ನಮ್ಮ ಟೇಬಲ್ ಸಾಲ್ಟ್ ಅಂದ್ರೆ ಪೌಡರ್ ಸಾಲ್ಟ್ ಅನ್ನೋದು ಅದ್ರ ಏನ್ ಮಾಡ್ತಾರೆ ಅಂದ್ರೆ ಈ ಪೌಡರ್ ಸಾಲ್ಟ್ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಯಾವ ತರ ಅಂದ್ರೆ ಅದಕ್ಕೂ ತುಂಬಾ ಒಂದು ಕೆಮಿಕಲ್ಸ್ ಆಡ್ ಮಾಡ್ತಾರೆ ಫ್ರೆಂಡ್ಸ್. ಕೆಮಿಕಲ್ಸ್ ಆಡ್ ಮಾಡಿ ಅದು ಸೆಲ್ಫ್ ಲೈಫ್ ಅಂದ್ರೆ ತುಂಬಾ ದಿವಸ ಸ್ಟೋರ್ ಮಾಡ್ಬೇಕಲ್ಲ. ಈ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಅದನ್ನ ಸ್ಟೋರ್ ಮಾಡೋದು 6 ತಿಂಗಳು 3 ತಿಂಗಳು ಹಂಗೆ ಇಡ್ತಾರೆ, ಆದ್ರೂ ಅದು ಯಾಕಂದ್ರೆ ಡ್ಯಾಮೇಜ್ ಆಗಲ್ಲ. ಆಕ್ಚುಲಿ ಉಪ್ಪು ಅನ್ನೋದು, ಉಪ್ಪು ಅಂಶ ಅನ್ನೋದು ಜಲ್ದಿ ಒಳ್ಳೇದ ಕೆಟ್ಟದ ಅಂತ ಯಾವ್ದು ತಿಳ್ಕೊಂತೀವಿ ನಾವು. ಒಳ್ಳೆ ಉಪ್ಪು ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ. ಈ ಉಪ್ಪು ಅನ್ನೋದು ಯಾವ್ದ ಒಳ್ಳೇದ ಕೆಟ್ಟದ ತಿಳ್ಕೊಬೇಕಂದ್ರೆ ಈ ಟೇಬಲ್ ಸಾಲ್ಟ್ ಇದೆಲ್ಲ ಒಂದು ಸ್ಮಾಲ್ ಕಪ್ಪಲ್ಲಿ ಹಾಕಿ ಆಚೆ ಕಡೆ ಇಡಿ. ಅದು 6 ತಿಂಗಳಾದ್ರೂ ಅದು ವಾತಾವರಣದಿಂದ ನೀರು ಅಂಶ ತಗೊಳ್ಳಲ್ಲ. ಅದೇ ನೀವು ಒಳ್ಳೆ ಉಪ್ಪು ಅಂದ್ರೆ ರಾಕ್ ಸಾಲ್ಟ್ ಸಮುದ್ರ ಉಪ್ಪು ಡೈರೆಕ್ಟ್ ಏನ್ ತಗೊಂತೀವೋ ಆ ಉಪ್ಪು ನೀವು ಜಸ್ಟ್ ಒಂದು ಸ್ಮಾಲ್ ಕಪ್ ಅಲ್ಲಿ ಔಟ್ಸೈಡ್ ಇದ್ರೆ ಅದು ಮೆಲ್ಟ್ ಆಗ್ಬಿಡ್ತದೆ. ಅಂದ್ರೆ ನೀರಿನ ಅಂಶನು ವಾತಾವರಣದಿಂದ ಅದು ಸಂಗ್ರಹಿಸಿಕೊಂಡು ಅದು ಮೆಲ್ಟ್ ಆಗ್ಬಿಡ್ತದೆ, ಅದೊಂದು ನೀರು ಆಗ್ಬಿಡ್ತದೆ. ಆ ತರ ಆ ಉಪ್ಪು ನಾವು ಅದು ಕರೆಕ್ಟ್ ಉಪ್ಪು ಅಂತ ಕರೀಬಹುದು. ಅದು ಅದು ಅಂದ್ರೆ ಎಕ್ಸಲೆಂಟ್, ಅದು ಒಂದು ಕ್ವಾಲಿಟಿ ಉಪ್ಪು ಅಂತ ನಾವು ಕರೀಬಹುದು. ಓಕೆ.